ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ದಿವಸ ಶುಭ ಶುಕ್ರವಾರವಾಗಿದೆ. ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿರುವಂಥ ಮಹಾಶ್ರೇಷ್ಠವಾದ ಶುಭ ದಿನವಾಗಿದೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಯೇಸು ಸ್ವಾಮಿ ಈ ಮಾತನ್ನು ಇನ್ನೂ ಆತನು ಪ್ರಾಣ ಕೊಡುವುದಕ್ಕಿಂತ ಮುಂಚೆ, ಶಿಲುಬೆಯನ್ನು ಹೊರುವುದಕ್ಕಿಂತ ಮುಂಚೆ, ಆ ಶಿಲುಬೆಯ ಗಾಯಗಳಲ್ಲಿ ತನ್ನ ಪ್ರಾಣವನ್ನು ನೀಗುವುದಕ್ಕಿಂತ ಮುಂಚೆ ಈ ಮಾತನ್ನು ಶಿಷ್ಯರೊಟ್ಟಿಗೆ ಹೇಳಿರುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಇದು ನನ್ನ ರಕ್ತ ಎಂಬುದಾಗಿ ಸ್ವಾಮಿ ಹೇಳ್ತೇವೆ. ಯಾಕೆ ರಕ್ತವು ಸುರಿಸಬೇಕಾದದ್ದು ಅಷ್ಟು ಮಹತ್ವವಾಗಿದೆಯಾ? ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರಕ್ತ ಸುರಿಸದೆ ಪಾಪ ಕ್ಷಮಾಪಣೆ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ವೇದಗಳಲ್ಲಿ ಕೂಡ ಬರೆದಿರೋದನ್ನು ನಾವು ನೋಡ್ತೇವೆ. ಇಂದಿಗೂ ಕೂಡ ಅನೇಕ ಧಾರ್ಮಿಕ ಜನರು ಕುರ್ಬಾನ್ ಎಂಬುದಾಗಿ ಮಾಡ್ತಾರೆ, ಮತ್ತು ಹೋಮ ಎಂಬುದಾಗಿ ಮಾಡ್ತಾರೆ. ಅನೇಕರು ಪ್ರಾಣಿಗಳ ಪಕ್ಷಿಗಳ ರಕ್ತವನ್ನು ಸುರಿಸ್ತಾ ಬಂದಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ ಪ್ರಿಯರೇ? ಆದಾಮ ಮೊಟ್ಟ ಮೊದಲನೇದಾಗಿ ದೇವರಿಗೆ ಅವಿಧೇಯನಾದಾಗ ದೇವರು ಆತನಿಗೆ ಕೊಟ್ಟ ವಸ್ತ್ರ, ಮಹಿಮೆಯ ವಸ್ತ್ರ, ಆ ಬೆಳಕು ಅವನಿಂದ ಹೊರಟು ಹೋದಾಗ ಅವನು ಬೆತ್ತಲೆಯಾಗಿ ಅವನು ದೇವರಿಗೆ ಮುಂದೆ ಬಾರದೆ ಅಡಗಿಕೊಂಡನು ಎಂಬುದಾಗಿ ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಆಗ ದೇವರು ಆತನನ್ನು ಹುಡುಕೊಂಡು ಬರ್ತಾನೆ. ಆದಾಮ ಎಲ್ಲಿದ್ದೀಯಾ, ವೇರ್ ಆರ್ ಯು ಆಡಮ್ ಅಂತ ಕೇಳ್ತಿರುವಾಗ ಆದಾಮ ಭಯಪಟ್ಟಿದ್ದಾನೆ. ಅವನು ಹೇಳ್ತಾನೆ, ನಾನು ಬೆತ್ತಲೆಯಾಗಿದ್ದೇನೆ. ಆವಾಗ ಗೊತ್ತಾಯಿತು ಅವನು ಅವಿಧೇಯನಾಗಿದ್ದಾನೆ, ಆ ತಿನ್ನಬಾರದ ಹಣ್ಣನ್ನು ತಿಂದಿದ್ದಾನೆ ಎಂಬುದಾಗಿ. ದೇವರು ಅವನನ್ನು ದೂಷಿಸಲಿಲ್ಲ, ಆದರೆ ಆತನಿಗೆ ತಕ್ಷಣವೇ ಆ ಒಂದು ಬೆತ್ತಲೆತನವನ್ನು ಹೊದಿಸುವುದಕ್ಕೆ ಒಂದು ಪ್ರಾಣಿಯನ್ನು ಅಲ್ಲಿ ಕಟ್ ಮಾಡಬೇಕಾಯ್ತು, ಕೊಲೆ ಅದರ ಒಂದು ಚರ್ಮವನ್ನು ತೆಗಿಬೇಕಾದ್ರೆ ಒಂದು ಪ್ರಾಣಿ ಸಾಯಬೇಕಾಯಿತು, ಪಾಪದಿಂದ ರಕ್ತ ಸುರಿಸಬೇಕಾಯಿತು. ಆ ಪಾಪ ಮಾಡಿದ್ದಕ್ಕೆ ಆ ಒಂದು ಪ್ರಾಣಿಯ ಒಂದು ಜೀವ ಹೋಗಬೇಕಾಯಿತು. ಹೀಗಾಗಿ ದೇವರು ಆ ಒಂದು ಪಾಪಕ್ಕೆ ಒಂದು ಪ್ರಾಣಿಯ ರಕ್ತವು ಬೇಕಾಯ್ತಲ್ಲ ಎಂಬುದಾಗಿ ಅವರು ಒಂದು ಶರೀರಕ್ಕೆ ಹೊದಿಸುವುದಕ್ಕೆ ಒಂದು ಪ್ರಾಣಿಯ ಚರ್ಮವನ್ನು ದೇವರು ಆತನಿಗೆ ಕೊಟ್ಟರು. ಹಾಗಾದರೆ ಪ್ರಿಯರೇ, ಈಗಲೂ ಕೂಡ ನಾವು ಪಾಪಿಗಳಾದ ಕಾರಣ ನಮ್ಮ ಪಾಪಗಳನ್ನು ಮುಚ್ಚುವುದಕ್ಕೂ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೂ ಆತನು ತನ್ನ ಮುದ್ದು ಮಗನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತನ್ನ ರಕ್ತವನ್ನೇ ಸುರಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಇದು ನನ್ನ ರಕ್ತ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ದೇವರು ಒಂದು ಮಾತು ಕೊಟ್ಟಿರುವಂಥದ್ದು ಏನು ಎಂಬುದಾಗಿ ನಾವು ನೋಡುವಾಗ, ಆತನು ತನ್ನ ಪರಿಶುದ್ಧ ರಕ್ತವು ಸುರಿಸಿದ್ದಕ್ಕೆ ಒಂದು ಒಡಂಬಡಿಕೆ, ನಿತ್ಯ ಜೀವದ ಒಂದು ಒಡಂಬಡಿಕೆ, ಶಾಶ್ವತವಾದ ಒಂದು ಜೀವನದ ಒಡಂಬಡಿಕೆ, ದೇವರ ಜೊತೆಯಲ್ಲಿ ನಾನು ಇರಬಹುದು ಎಂಬುವಂಥ ಒಡಂಬಡಿಕೆ, ದೇವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳುವಂಥ ಒಡಂಬಡಿಕೆ ಆತನ ರಕ್ತದಲ್ಲಿ ನಮಗೆ ಸ್ಥಾಪನೆಯಾಯಿತು. ಹಾಗಾದರೆ ಮುಂದೆ ನಾವು ನೋಡುವಾಗ ಆ ಒಬ್ಬರ ಪಾಪಕ್ಕೋಸ್ಕರ ಸುರಿಸಿದಂಥ ರಕ್ತ ಅಲ್ಲ, ಆದಾಮನು ಮಾಡಿದ ಪಾಪಕ್ಕೆ ಇಡೀ ಪ್ರಪಂಚವೇ ಪಾಪದಿಂದ ಸುತ್ತಿಕೊಂಡಿರುವಾಗ, ಅದಕ್ಕೆ ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ, ಪಾಪಗಳ ಕ್ಷಮೆ ಮತ್ತು ಬಹು ಜನರಿಗೋಸ್ಕರ ಸುರಿಸಲ್ಪಟ್ಟ ರಕ್ತವಾಗಿದೆ. ನನ್ನ ಪ್ರಿಯರೇ, ಈ ಒಂದು 2026 ವರ್ಷಗಳ ಹಿಂದೆ ನಾವು ಇಂಥ ಒಂದು ಶುಕ್ರವಾರ ದಿನದಲ್ಲಿ ಯೇಸು ಕ್ರಿಸ್ತನ ಮರಣದ ಒಂದು ಶಿಕ್ಷೆಯನ್ನು ನಾವು ನೋಡುವಾಗ 9 ಗಂಟೆಗಿನ್ನ ಮುಂಚೆನೇ ಆತನ ಒಂದು ಟ್ರಯಲ್ ಸ್ಟಾರ್ಟ್ ಆಯಿತು. ಮುಳ್ಳಿನ ಕಿರೀಟವಿಟ್ಟರು, ಮೊಳೆಗಳಿಂದ ಆತನನ್ನು ಕೈಗಳಲ್ಲಿ ಜಡೆದರು, ಆತನು ಪಕ್ಕಿಯಲ್ಲಿ ಈಟಿಯಿಂದ ತಿವಿದರು ಮತ್ತು ಕಾಲಿಗೆ ಮೊಳೆ ಹೊಡೆದರು. ಆತನ ಒಂದು ಭಯಾನಕವಾಗಿರುವಂಥ ಕೊರಡೆಗಳ ಏಟುಗಳನ್ನು ತಕ್ಕೊಂಡು ಯೇಸು ಸ್ವಾಮಿ ಆ ಒಂದು ಗಾಯಮಯವಾದ ಒಂದು ರಕ್ತಮಯವಾದ
ಒಂದು ಶರೀರದಲ್ಲಿ ಆತನು ಶಿಲುಬೆ ಮೇಲೆ ಹೋಗಿ ಆತನು ನಿಮ್ಮ ಮತ್ತು ನನ್ನ ಪಾಪಗಳನ್ನ ಕ್ಷಮಿಸಿದ್ದಾನೆ. ತಂದೆ ಅವರು ಅರಿಯರು, ಅವರೇನು ಮಾಡುತ್ತಿದ್ದಾರೋ ಅವರು ಅರಿಯರು, ಅವರನ್ನು ಕ್ಷಮಿಸು ಎಂಬುವಂಥ ಒಂದು ಮಾತು ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಪ್ರಿಯರೇ, ಈ ಶುಭ ಶುಕ್ರವಾರ ಇದಕ್ಕೆ ಶುಭ ಎಂಬುದಾಗಿ ನಾವು ನೋಡ್ತೇವೆ. ಇದು ಗುಡ್ ಫ್ರೈಡೇ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಗುಡ್ ಹ್ಯಾಸ್ ಕಮ್ ಟು ಮೀ ಆ್ಯಂಡ್ ಗುಡ್ ಹ್ಯಾಸ್ ಕಮ್ ಟು ಯು, ಬಿಕಾಸ್ ಜೀಸಸ್ ಹ್ಯಾಸ್ ಟೇಕನ್ ದಟ್ ಬ್ಯಾಡ್, ದ ಈವಿಲ್ ಅಪಾನ್ ಹಿಮ್ಸೆಲ್ಫ್. ಬನ್ನಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ತಂದೆ, ಸ್ತೋತ್ರಪ್ಪ, ಆ ಮಹಾತ್ಯಾಗಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪರಿಶುದ್ಧ ರಕ್ತವನ್ನು ಅನೇಕರ ಪಾಪಗಳ ಕ್ಷಮಾಪಣೆಗೋಸ್ಕರ ನೀನು ಸುರಿಸಿದ್ದಿ ರಾಜ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ದಿನ ಸ್ವಾಮಿ ನೀನು ಮಾಡಿದ ಆ ಒಂದು ಅಪಾರವಾದ ಪ್ರೀತಿಗಾಗಿ, ದೇವರ ಅಪಾರವಾದ ಪ್ರೀತಿಗಾಗಿ ನಾವು ಕೊಂಡಾಡುತ್ತೇವೆ, ಸ್ತೋತ್ರ ಸಲ್ಲಿಸ್ತೇವೆ. ನಮಗೆ ಕೊಟ್ಟ ನಿತ್ಯ ಜೀವಕ್ಕಾಗಿ ಸ್ತೋತ್ರ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೇನ್.